ನೋಡಬಹುದು. ಇದು ಒಂದೊಂದು ಕಥೆಯೂ ಸಹ ಸಂಪೂರ್ಣವಾದ ಇತಿಹಾಸಗಳು ಹೇಳ್ತಾ ಇದೆ. ದೇವತೆಗಳ ರಾಕ್ಷಸರು ಯುದ್ಧವನ್ನು ಯಾಕೆ ಮಾಡಿದ್ರು, ಅದಾದ್ಮೇಲೆ ಏನೇನು ಬಂತು ಕರೆದಾಗ ನೋಡ್ರಿ ಕಾಣುತ್ತೆ ನೋಡಿ, ಚಂದ್ರ, ಇರಾವತ, ಉಚ್ಚೈಶ್ರವಸ್ಸು, ಲಕ್ಷ್ಮಿ, ಹಾಗೆ ಕಾಮಧೇನು, ವೃಕ್ಷಗಳು, ಹಾಗೆ ಅನೇಕ ಇದೆಲ್ಲ ಬಂದಿದ್ದನ್ನ ಯಾರ್ಯಾರು ಹಂಚ್ಕೊಂಡ್ರು ಅಂತ ಸಂಪೂರ್ಣ ಇತಿಹಾಸಗಳು ಹೇಳುತ್ತೆ ಇದಿಷ್ಟು ಸಹ. ಇದು ಸಮುದ್ರ ಮಥನ ಆಗಿರುವಂತಹ ಸಂಪೂರ್ಣವಾದ ಇತಿಹಾಸ. ಅದ್ರ ಮೂಲ ತತ್ವ ಒಂದು ಏನ್ ಹೇಳ್ತಾ ಇದೆ ಅಂದ್ರೆ, ಯಾರು ಸತ್ಯವಾಗಿ ನಡ್ಕೊಂಡು ಹೋಗ್ತಾರೋ, ಸಾತ್ವಿಕವಾಗಿರ್ತಾರೋ ಅವರಿಗೆ ಜಯ ಆಗುತ್ತೆ ಅಂತ ಹೇಳುವಂಥದ್ದು ಪ್ರಧಾನವಾದಂತಹ ಉದ್ದೇಶ. ಹಾಗೆ ಇದು ಸಮುದ್ರ ಮಥನವನ್ನು ಸಂಪೂರ್ಣ ಬೇರೆ ವಿದೇಶಗಳಲ್ಲೂ ಸಹ ಸಾಕಷ್ಟಿಂದ ಚಿತ್ರಣವನ್ನ ಮಾಡಿದ್ದಾರೆ. ಅದು ನಮ್ಮವರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಹಾಗಾಗಿ ಅದನ್ನು ತಿಳುವಳಿಕೆ ಮಾಡ್ಲಿಕ್ಕೆ ಇದನ್ನ ಕೊಟ್ಟರು. ಯಾಕಂದ್ರೆ ಇದೆಲ್ಲ ಕಥೆ ತುಂಬಾ ವಿಸ್ತಾರವಾಗಿದೆ, ಸಂಕ್ಷೇಪವಾಗಿ ಅಷ್ಟನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಮುಂದ್ಗಡೆ ಬಂದು ನಮ್ಮ ಪ್ರಧಾನವಾದಂತಹ ದೇವಾಲಯವೇ ಓಂಕಾರೇಶ್ವರ ದೇವಾಲಯ ಎಂಬುದಾಗಿ. ಇಲ್ಲಿ ಇನ್ನೊಂದು ವಿಶೇಷತೆ ನೀವು ಗಮನಿಸಬಹುದು. ಇಲ್ಲಿಂದ ಒಳಗೆ ಹೋದ ತಕ್ಷಣನೇ ಸಂಪೂರ್ಣವಾದಂತಹ ಒಂದು ನಾವು ಕೂಲ್ ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ ಮನಸ್ಸಿಗೆ ಒಂದು ಸಮಾಧಾನವಾದಂತಹ ಶಾಂತವಾದಂತಹ ವಾತಾವರಣ. ದೇವಸ್ಥಾನ ಇಲ್ಲಿ ಕಲ್ ಮೇಲೆ ಕಾಲಿಟ್ಟರೆ ಗೊತ್ತಾಗುತ್ತೆ ನಿಮಗೆ, ಅತ್ಯಂತ ತಂಪು ಶುರು ಆಗುತ್ತೆ. ಅಲ್ಲಿಂದ ಒಳಗೆ ಹೋಗ್ಬೇಕು, ಅತ್ಯಂತ ತಂಪಾದಂತಹ ವಾತಾವರಣ ಶುರು ಆಗುತ್ತೆ. ಹಾಗೆ ಎರಡು ಭಾಗದಲ್ಲಿ ದ್ವಾಶ ಜ್ಯೋತಿರ್ಲಿಂಗವನ್ನ, ಶಿವನ ಕ್ಷೇತ್ರ ಒಟ್ಟು 12 ಕ್ಷೇತ್ರವನ್ನು ಹೇಳ್ತಾರೆ. ಸೌರಾಷ್ಟ್ರ, ಸೋಮನಾಥಂಚ, ಶ್ರೀಶೈಲ, ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂತಹ ಸಂಪೂರ್ಣವಾದಂತಹ ಕ್ಷೇತ್ರಗಳನ್ನು ಚಿಕ್ಕ ದರ್ಶನಗಳಾಗಲಿ ಅಂತ ಹೇಳುವಂಥದ್ದು, ಅದು ನೆನಪಿರಲಿ ಎಲ್ರಿಗೂ ಅಂತ ಹೇಳೋ ಉದ್ದೇಶಕ್ಕಾಗಿ ಚಿತ್ರಣವನ್ನು ನೀಡಿದ್ದಾರೆ. ಹಾಗೆ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆಗೆ ಹೋದ ತಕ್ಷಣನೇ ಪ್ರಧಾನವಾಗಿ ಈ ಗಂಟೆಯ ನಾವು ನಾದವನ್ನ ಮಾಡಿದ್ರೆ ಓಂಕಾರವಾದಂತಹ ಸ್ಪಷ್ಟವಾದಂತಹ ನಾದಗಳು ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಗಂಟೆಯನ್ನ ಹೊಡೆದು ನೋಡ್ಬೋದು ನೀವು. ನೋಡಿ, ಓಂ ಅಂತ ಹೇಳ್ತಾನೇ ಇರುತ್ತೆ. ತುಂಬಾ ಸ್ಪಷ್ಟವಾದಂತಹ ಓಂಕಾರ ನಾದವನ್ನ ಬರ್ತಾ ಇರುವಂತಹ ಅತ್ಯಂತ ಅದ್ಭುತವಾದಂತಹ ಗಂಟೆಯನ್ನ ನೀವು ಇಲ್ಲಿ ನೋಡ್ಬೋದು. ನೋಡಿ, ಇದೆಷ್ಟೊತ್ತು ಓಂಕಾರವನ್ನು ಹೇಳ್ತಾ ಇರುತ್ತೆ ಅಂತ ಹೇಳಿ.